ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಬ್ಬ ಬಾಲಕ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರೇ ಬಾಲಕ ಅಂತ ಇತ್ತು. ಅವನಿಗೆ ಒಂದು ತಾಯಿ ಮತ್ತೆ ತಂಗಿ ಇದ್ದಳು. ಅವರನ್ನೆಲ್ಲ ಬಿಟ್ಟು ಅವನು ದಿಗಂಬರ ಮುನಿ ದೀಕ್ಷೆಯನ್ನು ತ್ಯಾಗ ಮಾಡಿದ. ಮಹಾ ತಪಸ್ವಿ ಬಾಲಕ ಮುನಿ. ಬಹಳ ವರ್ಷಗಳ ನಂತರ ಆ ತಂಗಿಯನ್ನ ಕರ್ಕೊಂಡು ತಾಯಿ ಸಾಕಷ್ಟು ಒಡವೆಗಳನ್ನು ತಗೊಂಡು ಒಂದು ಕಾಡಿನ ಪ್ರದೇಶದಲ್ಲಿ ಹೋಗ್ತಾ ಇದ್ಲು. ಆವಾಗ ಈ ಬಾಲಕ ಮುನಿ ತಪ ಮಾಡ್ತಾ ಒಂದು ಜಾಗದಲ್ಲಿ ಕೂತಿದ್ರು. ಅವರಿಗೆ ನಮಸ್ಕಾರ ಮಾಡಿ ಬಹಳ ಸಂತೋಷದಿಂದ, ಇಷ್ಟು ವರ್ಷಗಳ ಮೇಲೆ ನನ್ನ ಮಗ ಕಾಡಿನಲ್ಲಿ ತಪಸ್ಸಿನಲ್ಲಿ ಸಿಕ್ಕಿದ್ರು ಅಂತ ಹೇಳಿ ನಮಸ್ಕಾರ ಮಾಡಿ ತಾಯಿ ಮತ್ತು ತಂಗಿ. ತಾಯಿ ಒಂದು ಮಾತು ಕೇಳಲು ಆ ಬಾಲಕ ಮುನಿಗೆ, ಹೇ ಮುನಿರಾಜ್, ಈ ಕಾಡಿನ ದಾರಿ ಸುರಕ್ಷಿತವಾಗಿದೆಯಲ್ವಾ? ಯಾರು ಕಳ್ಳಕಾಕರು ಯಾರೂ ಇಲ್ವಲ್ಲ ಅಂತ ಹೇಳಿ ಕೇಳಿದ್ಲು. ಅದಕ್ಕೆ ಬಾಲಕ ಮುನಿ ಏನೂ ಹೇಳಿಲ್ಲ, ಸುಮ್ಮನಾದರು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ತಿಳಿದು ಅವಳು ಮಗಳನ್ನ ಕರ್ಕೊಂಡು ಕಾಡಿನ ಪ್ರದೇಶದಲ್ಲಿ ಮುಂದುವರೆದ್ಲು. ಆವಾಗ ಸಾಕಷ್ಟು ಜನ ಕಳ್ಳರು ಬಂದರು. ಅವರನ್ನ ಆಕ್ರಮಿಸಿ ತಗೊಂಡೋದ್ರು. ಒಂದು ಜಾಗಕ್ಕೆ ತಗೊಂಡೋಗಿ ನಿಲ್ಲಿಸಿದ್ರು. ಆವಾಗ ಕಳ್ಳರ ಗುರು ಏನಿದ್ದ ಅವನು ಹೇಳ್ದ, ನೋಡ್ರಿ, ಮುನಿ ಬಗ್ಗೆ ನೀವು ಸುಳ್ಳು ಸುಳ್ಳು ಅಪವಾದಗಳನ್ನು ಹಾಕ್ತೀರಿ. ಆ ಮುನಿ ಕಾಡಿನ ದಾರಿಯ ಬದಿಯಲ್ಲಿ ಕೂತಿದ್ರು. ಇವರು ಕೇಳಿದ್ರು ಕೂಡ ಆ ಮುನಿ ನಾವಿಲ್ಲಿ ಕಳ್ಳರು ಇದ್ದಾರೆ ಅಂತ ಹೇಳಿ ಅವನು ಹೇಳಿಲ್ಲ ಅಂತ ಹೇಳಿ ಹೊಗಳ್ತಿದ್ದಾನೆ ಕಳ್ಳರ ಗುರು. ಅದು ಈ ತಾಯಿ ಕೇಳಿಸಿಕೊಂಡು ಹೇಳಲು ಕಳ್ಳರ ಗುರುಗೆ, ಹೇ ಕಳ್ಳ, ನಿನ್ನ ಕೈಯಲ್ಲಿ ಯಾವ್ದಾದ್ರು ಒಂದು ಚಾಕು ಇದ್ರು ಕೊಡು. ಯಾಕಮ್ಮ ಅಂತ ಕೇಳ್ತಾನ ಅವನು. ನಾನು ಮೊದಲು ಹೋಗಿ ಆ ಮುನಿಯನ್ನು ಸಾಯಿಸಿ ಬರ್ತೀನಿ. ಈ ಪಾಪಿ ಹೊಟ್ಟೆಯಲ್ಲಿ ಅವನನ್ನು 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ದೀನಿ. ಅವನು ಇಲ್ಲಿ ಕಳ್ಳರಿದ್ದಿದ್ದು ಕೂಡ ನನಗೆ ಹೇಳಿಲ್ಲ ಅಂತ ಅಂದಮೇಲೆ ಅವನನ್ನು ಹಡೆದು ಏನು ಉಪಯೋಗ ಅಂತ ಅಂದ್ಲು ತಾಯಿ. ಅವಾಗ ಕಳ್ಳರ ಗುರು ಕೇಳ್ದ, ಹೇ ತಾಯಿ, ನೀನು ಆ ಮುನಿಯ ಅಮ್ಮನ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನಿಂದ ಘೋರ ತಪ್ಪಾಯ್ತು ಅಂಥೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವಳನ್ನ ಮತ್ತೆ ಅವಳ ಮಗನನ್ನ ದೂರ ಪ್ರದೇಶದ ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿ ತನಕ ಸುರಕ್ಷಿತವಾಗಿ ಕಳ್ಳರ ಗುರು ತಗೊಂಡೋಗಿ ಅವ್ರನ್ನ ಬಿಟ್ಟು ಬಂದು ಕಳ್ಳರ ಎಲ್ಲ ಅವರ ಸಮೂಹಕ್ಕೆ ಹೇಳ್ದ, ನೋಡ್ರಿ, ದಿಗಂಬರ ಮುನಿ ಯಾರಿರ್ತಾರೆ, ತಾಯಿ ತಂಗಿ ತಂದೆ ಯಾರಿದ್ರು ಅವರಿಗೆ ಸಮಭಾವ, ಕಳ್ಳರಿದ್ರು ಸಮಭಾವ, ಶತ್ರು ಮಿತ್ರಗಳಲ್ಲಿ ಅವರ ಸಮಭಾವ. ಇಲ್ಲಿ ನಾವು ಕಳ್ಳರು ಇದೀವಿ ಅಂತ ಆ ಬಾಲಕ ಮುನಿಗೆ ಗೊತ್ತಿದೆ. ಆದ್ರೂ ಅವರ ತಾಯಿ ಮತ್ತೆ ತಂಗಿ ಬಂದರೂ ಕೂಡ ಬಾಲಕ ಮುನಿ ಹೇಳಿಲ್ಲ ಇಲ್ಲಿ ಕಳ್ಳರು ಕೂತಿದ್ದಾರೆ ಅಂತ ಹೇಳಿ. ಆದ್ರೆ ಎಷ್ಟು ಸಮತಾ ಭಾವಿ ಇರ್ಬೋದು ಅಂತ ಹೇಳಿ ಆ ಕಳ್ಳರ ಗುರುವಿನ ಮನಸ್ಸು ಇಷ್ಟು ದೊಡ್ಡ ಪರಿವರ್ತನೆ ಆಯ್ತು. ಇಷ್ಟು ಅವನಿಗೊಂದು ರೀತಿ ಪಶ್ಚಾತ್ತಾಪ ಅನಿಸ್ತು ಅವನ ಬಗ್ಗೆ, ಜೀವನದ ಬಗ್ಗೆ. ಸೀದಾ ಅವನು ಅದನ್ನೆಲ್ಲ ಬಂದ ಬಾಲಕ ಮುನಿಗೆ ಶರಣಾಗತಿ ಆಗಿ ಹೇಳ್ದ, ಹೇ ಬಾಲಕ ಮುನಿ, ದೇವರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವು ಶತ್ರುವನ್ನ ಮಿತ್ರವನ್ನ ಒಂದೇ ರೀತಿ ನೋಡುವಂತ ಸಮಭಾವನೆಯನ್ನ ಪ್ರಾಪ್ತ ಮಾಡ್ಕೊಂಡ್ರಿ ಅಂದ್ರೆ ದೇವರಿಗೂ ನಿಮಗೂ ಯಾವ ವ್ಯತ್ಯಾಸ ಇದೆ? ನಾನು ಕೂಡ, ಹೇ ಭಗವಾನ್, ಇವತ್ತಿನಿಂದ ನೀವು ತೋರಿಸಿದಂತ ಸದ್ಧರ್ಮ ದಾರಿಯಲ್ಲಿ ನಡಿತೀನಿ, ನನಗೆ ಉಪದೇಶ ಮಾಡ್ರಿ ಅಂತ ಹೇಳಿ ಕಳ್ಳರ ಗುರು ಶರಣಾಗತಿ ಆದ ಬಾಲಕ ಮುನಿಗೆ. ಆವಾಗ ಕಳ್ಳರ ಗುರು ಶರಣಾಗತಿ ಆದಾಗ ಇನ್ನು ಉಳಿದಂತ ಎಲ್ಲ ಕಳ್ಳರು ಬಾಲಕ ಮುನಿಗೆ ಶರಣಾಗತರಾದರು. ಇದು ಧರ್ಮದ ಸಮತಾ ಭಾವನೆಯ ಒಂದು ಉಜ್ವಲವಾದ, ಅತಿ ಉತ್ಕೃಷ್ಟವಾದ ಒಂದು ಶಕ್ತಿ. ಇದು ಆತ್ಮಶಕ್ತಿ. ಈ ಶಕ್ತಿ ಯಾವುದು ಅಣುಸ್ಥಾವರಗಳಿಂದ ಬರುವಂಥ ಶಕ್ತಿ ಅಲ್ಲ. ಇದು ಆತ್ಮನಲ್ಲಿರುವಂತಹ ಅನಂತ ಶಕ್ತಿ. ಬಹಳ ಅದ್ಭುತವಾದ್ದು.